ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಡಿಗ್ರಿ ಸಿಲೆಬಸ್ ಅಲ್ಲಿ ಇರ್ತಕ್ಕಂತಹ ಒಂದು ಪೊಯಮ್ ಆದಂತಹ ಸೈಲೆನ್ಸ್ ಪೊಯಮ್ ಎಕ್ಸ್ಪ್ಲೇಷನ್ ಜೊತೆಲಿ ಒಂದು ಬ್ರೀಫ್ ಸಮರಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ಅದಕ್ಕೂ ಮುಂಚೆ ನೀವು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ಡಿಗ್ರಿ ಸಿಲೆಬಸ್ ಅನ್ನ ಪ್ರಾರಂಭ ಮಾಡಿರೋದ್ರಿಂದ ನಿಮಗೆ ಬೇಕಾದಂತಹ ಯಾವುದಾದ್ರೂ ಟಾಪಿಕ್ ಆಗಿರ್ಬೋದು, ಪೊಯಮ್ ಆಗಿರ್ಬೋದು, ಹಾಗೆ ಲೆಸನ್ ಆಗಿರ್ಬೋದು, ನಿಮಗೆ ಯಾವ ಟಾಪಿಕ್ ಬೇಕಾಗಿದೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದೆ ಅಂದರೆ ಸೊ ನಾನು ಆ ಟಾಪಿಕನ್ನು ಸಮರೈಸ್ ಅಥವಾ ಎಕ್ಸ್ಪ್ಲೇಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಸೊ ನಿಮಗೆ ಬೇಕಾಗಿರ್ತಕ್ಕಂತಹ ಟಾಪಿಕನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಸೊ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಸೊ ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೈಲೆನ್ಸ್ ಪೊಯಮ್ನ ಒಂದು ಸಮರಿಯನ್ನು ನೋಡ್ತಾ ಹೋಗೋಣ. ಸೊ ಸೈಲೆನ್ಸ್ ಪೊಯಮ್ ರಿಟನ್ ಬೈ ಮೆರಿಯಾನಾ ಮೋರ್. ಸೊ ಈ ಪೊಯಮ್ ಅಲ್ಲಿ ಮೆರಿಯಾನಾ ಮೋರ್ ಅಂತಕ್ಕಂತಹ ಯಂಗ್ ಪೊಯೆಟ್ ಏನ್ ಮಾಡ್ತಾ ಇದ್ದಾರೆ, ತಮ್ಮ ತಂದೆಯಿಂದ ತಮಗೆ ಬಂದಂತಹ ಕೆಲವು ಸಲಹೆಗಳನ್ನ, ಕೆಲವೊಂದು ಟಿಪ್ಸ್ನ, ಸಜೆಷನ್ಸ್ನ ಏನ್ ಮಾಡ್ತಾ ಇದ್ದಾರೆ ಈ ಪೊಯಮ್ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅವರು ಅವರದ್ದೇ ಆದಂತಹ ಯಾವುದೇ ಫೀಲಿಂಗ್ಸ್ ಅನ್ನ ಆಗ್ಲಿ, ಎಮೋಷನ್ಸ್ ಆಗಲಿ, ಐಡಿಯಾಸ್ನಾಗ್ಲಿ ಯಾವುದನ್ನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಅವರು ಹೆಂಗಾಗಿದ್ದಾಗ ಅವರ ತಂದೆ, ಅವರು ಯಾವಾಗ ಚೈಲ್ಡ್ಹುಡ್ ಅಲ್ಲಿ ಇದ್ರೋ ಸೊ ಆ ಟೈಮಲ್ಲಿ ಅವರ ತಂದೆಯಿಂದ ಇವರಿಗೆ ಸಿಕ್ಕಂತಹ ಕೆಲವೊಂದು ಸಜೆಷನ್ಸ್, ಅದು ಎಂತಹ ಸಜೆಷನ್ಸ್, ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾದಂತಹ ಸಜೆಷನ್ಸ್ನ ಅವರ ತಂದೆ ಇವರಿಗೆ ಕೊಟ್ಟಿರ್ತಾರೆ. ಸೊ ಅಂತಹ ಸಲಹೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಮೆರಿಯಾನಾ ಮೋರ್ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ನೆನಪು ಮಾಡಿಕೊಂಡು ಈ ಪೊಯಮ್ ಅಲ್ಲಿ ಅವರ ತಂದೆ ಕೊಟ್ಟಂತಹ ಕೆಲವೊಂದು ಟಿಪ್ಸ್ ಆಗಿರ್ಬೋದು, ಸಜೆಷನ್ಸ್ ಆಗಿರ್ಬೋದು, ಹಾಗೆ ಲೈಫಲ್ಲಿ ಫಾಲೋ ಮಾಡಬೇಕಾದಂತಹ ಗೈಡ್ ಲೈನ್ಸ್ ಅನ್ನು ಕೂಡ ಅವರ ತಂದೆ ಹೇಳಿರ್ತಾರೆ. ಸೊ ಅಂತಹ ಗೈಡ್ ಲೈನ್ಸ್ಗೆ ಸಂಬಂಧಪಟ್ಟಂತಹ ಪೊಯಮ್ ಸೈಲೆನ್ಸ್. ಇಲ್ಲಿ ಫಸ್ಟ್ ಲೈನ್ ನಮಗೆ ಹೇಳ್ತಾ ಹೋಗ್ತಾರೆ, ಮೈ ಫಾದರ್ ಯೂಸ್ಡ್ ಟು ಸೇ ಸುಪೀರಿಯರ್ ಪೀಪಲ್ ನೆವರ್ ಮೇಕ್ ಲಾಂಗ್ ವಿಸಿಟ್. ಸೊ ಇಲ್ಲಿ ಫಸ್ಟ್ ಲೈನ್ ಅಲ್ಲಿ ಆಥರ್ ಅವರ ತಂದೆ ಹೇಳ್ಕೊಟ್ಟಂತಹ ಕೆಲವೊಂದು ಮಾತುಗಳನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರ ತಂದೆ ಅವರಿಗೆ ಯಾವಾಗ್ಲೂ ಹೇಳ್ತಾ ಇದ್ರಂತೆ, ಸುಪೀರಿಯರ್ ಪೀಪಲ್ ನೆವರ್ ಮೇಕ್ ಲಾಂಗ್ ವಿಸಿಟ್. ಅಂದ್ರೆ ಅವರ ತಂದೆ ಯಾವಾಗ್ಲೂ ಸುಪೀರಿಯರ್ ಪೀಪಲ್ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಸೊ ಹಾಗಾದ್ರೆ ಆ ಸುಪೀರಿಯರ್ ಪೀಪಲ್ ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ, ದೋಸ್ ಹೂ ಗಿವ್ಸ್ ದ ಇಂಪಾರ್ಟೆನ್ಸ್ ಫಾರ್ ಸೈಲೆನ್ಸ್, ಸೈಲೆನ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಕ್ಕಂತಹ ಪೀಪಲ್ಸ್. ಸೊ ಸುಪೀರಿಯರ್ ಅಂತಿದ್ದಂಗೆ ರಿಚ್ ಪೀಪಲ್ಸ್ನ ನಾವಿಲ್ಲಿ ಸುಪೀರಿಯರ್ ಪೀಪಲ್ ಅಂತ ಅನ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಪ್ರಕಾರ ಸುಪೀರಿಯರ್ ಅಂದ್ರೆ ಹೇಗಿರಬೇಕು ಅಂದ್ರೆ, ದೋಸ್ ಹೂ ಗಿವ್ಸ್ ದ ಇಂಪಾರ್ಟೆನ್ಸ್ ಫಾರ್ ಸೈಲೆನ್ಸ್ ಅಂಡ್ ದೋಸ್ ಹೂ ಗಿವ್ಸ್ ದ ಇಂಪಾರ್ಟೆನ್ಸ್ ಫಾರ್ ಟೈಮ್ ಅಂಡ್ ದೋಸ್ ಹೂ ಗಿವ್ಸ್ ದ ಇಂಪಾರ್ಟೆನ್ಸ್ ಫಾರ್ ನಾಲೆಡ್ಜ್. ಇಷ್ಟಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಕ್ಕಂತಹ ಪೀಪಲ್ನ ಅವ್ರು ಏನ್ ಮಾಡ್ತಾ ಇದ್ರೆ ಇಲ್ಲಿ ಸುಪೀರಿಯರ್ ಪೀಪಲ್ ಅಂತ ಕರೀತಾ ಹೋಗ್ತಾರೆ. ಸೊ ದೋಸ್ ಸುಪೀರಿಯರ್ ಪೀಪಲ್ ನೆವರ್ ಮೇಕ್ ಅ ಲಾಂಗ್ ವಿಸಿಟ್. ಅಂತಹ ಸುಪೀರಿಯರ್ ಪೀಪಲ್ಸ್ ಏನ್ ಮಾಡೋದಿಲ್ಲ, ದೇ ನೆವರ್ ಮೇಕ್ ದ ಲಾಂಗ್ ವಿಸಿಟ್. ಅಂದ್ರೆ ಒಂದೇ ಪ್ಲೇಸ್ ಅಲ್ಲಿ ಹೆಚ್ಚಿನ ಟೈಮ್ ಅನ್ನು ಅವರು ಸ್ಪೆಂಡ್ ಮಾಡೋದಿಲ್ಲ. ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ಏನ್ ಮಾಡ್ತಾರೆ, ದೇ ವಾಂಟ್ ಟು ಮೂವ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅಂದ್ರೆ ಒಂದೇ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳೋದ್ರಿಂದ ಅವ್ರಿಗೆ ಏನಾಗೋದಿಲ್ಲ, ನಾಲೆಡ್ಜ್ ಇಂಪ್ರೂವ್ ಆಗೋದಿಲ್ಲ ಅಂತಕ್ಕಂಥ ಒಂದು ಬಿಲೀವ್ ಅವರಲ್ಲಿ ಇರುತ್ತೆ. ಸೊ ಹಾಗಾಗಿ ದೇ ವಾಂಟ್ ಟು ಮೂವ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಅವರು ವಿಸಿಟ್ ಮಾಡ್ತಕ್ಕಂತಹ ಪ್ಲೇಸಸ್ ಯಾವುದು ಅನ್ನೋದನ್ನ ನೋಡೋದಾದ್ರೆ, ಸೊ ಹ್ಯಾವ್ ಟು ಬಿ ಶೋನ್ ಲಾಂಗ್ ಫೆಲೋಸ್ ಗ್ರೇವ್ ನಾರ್ ದ ಗ್ಲಾಸ್ ಫ್ಲವರ್ಸ್ ಅಟ್ ಹಾರ್ವರ್ಡ್. ಸೊ ಅಂತಹ ಸುಪೀರಿಯರ್ ಪೀಪಲ್ ಅವ್ರು ವಿಸಿಟ್ ಮಾಡ್ತಕ್ಕಂತಹ ಪ್ಲೇಸಸ್ ಹೇಗಿರುತ್ತೆ, ಅವ್ರು ವಿಸಿಟ್ ಮಾಡೋದು ಲಾಂಗ್ ಫೆಲೋಸ್ ಗ್ರೇವ್ ಅಟ್ ಮೌಂಟ್ ಅರ್ಬನ್ ಇನ್ ಅಮೇರಿಕಾ. ಅಮೇರಿಕಾದಲ್ಲಿ ಇರ್ತಕ್ಕಂತಹ ಲಾಂಗ್ ಫೆಲೋಸ್ ಗ್ರೇವ್ಗೆ ವಿಸಿಟ್ ಮಾಡ್ತಾರೆ. ಸೊ ಹಾಗೆ ದೇ ಆಲ್ಸೋ ವಿಸಿಟ್ ಗ್ಲಾಸ್ ಫ್ಲವರ್ ಮ್ಯೂಸಿಯಂ ಅಟ್ ಅಮೇರಿಕಾ. ಅಮೇರಿಕಾದಲ್ಲಿ ಇರ್ತಕ್ಕಂತಹ ಗ್ಲಾಸ್ ಫ್ಲವರ್ ಮ್ಯೂಸಿಯಂಗೆ ಈ ಎರಡು ಪ್ಲೇಸ್ಗೂ ಕೂಡ ಅವರು ವಿಸಿಟ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಆ ಎರಡೂ ಪ್ಲೇಸಲ್ಲೂ ಕೂಡ ಸೈಲೆನ್ಸ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ರೀಸನ್ಗೋಸ್ಕರ ಅವರು ಅಂತಹ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾ ಹೋಗ್ತಾರೆ. ಸೊ ಸುಪೀರಿಯರ್ ಪೀಪಲ್ ಜೊತೆಲಿ ಕಾಮನ್ ಪೀಪಲ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅವರು ಯೋಚನೆ ಮಾಡ್ತಾರೆ. ಸೊ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರು ಯಾವಾಗಲೂ ಅನ್ನೆಸೆಸರಿಯಾಗಿ ಮಾತಾಡ್ತಾ ಹೋಗೋದಿಲ್ಲ. ಸೊ ದೇ ಗಿವ್ ದ, ಎಲ್ಲಿ ಅವರ ಮಾತಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತೋ ಆ ಟೈಮಲ್ಲಿ ಮಾತ್ರ ಅವರು ಮಾತಾಡ್ತಾ ಹೋಗ್ತಾರೆ. ಸೊ ಅಂತಹ ಪೀಪಲ್ನ ಇಲ್ಲಿ ಸುಪೀರಿಯರ್ ಪೀಪಲ್ ಅಂತ ಇಲ್ಲಿ ಕರಿತಾ ಹೋಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಪೊಯೆಟ್ ಮತ್ತೊಂದು ಟಾಪಿಕ್ ಮೂಲಕ ಸುಪೀರಿಯರ್ ಪೀಪಲ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇನ್ ನೆಕ್ಸ್ಟ್ ಲೈನ್ poet is going to compare their self-reliant quality. ಸೊ ಇನ್ನು ಸುಪೀರಿಯರ್ ಪೀಪಲ್ಸ್ ಏನಿದ್ರಲ್ಲ ಅವರಲ್ಲಿ ಇರ್ತಕ್ಕಂತಹ ಒಂದು ಕ್ವಾಲಿಟಿಯನ್ನು ಸೆಲ್ಫ್ ರಿಲೈಂಟ್ ಕ್ವಾಲಿಟಿ. ಸೊ ಅದನ್ನ ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ತಾರೆ. ಯಾವುದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಒಂದು ಕ್ಯಾಟ್ಗೆ ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ತಾರೆ. ಹೇಗೆ ಅಂತಂದ್ರೆ, ಸೆಲ್ಫ್ ರಿಲೈಂಟ್ ಲೈಕ್ ದ ಕ್ಯಾಟ್ that takes its prey to privacy. The mouse limps
ಟೇಲ್ ಹ್ಯಾಂಗಿಂಗ್ ಲೈಕ್ ಎ ಶೂಲೇಸ್ ಫ್ರಮ್ ಇಟ್ಸ್ ಮೌತ್. ಅಂದ್ರೆ ಆ ಸುಪೀರಿಯರ್ ಪೀಪಲ್ ಅಲ್ಲಿ ಇರ್ತಕ್ಕಂತಹ ಒಂದು ಸೆಲ್ಫ್ ರಿಲಯಂಟ್ ಅನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತಾರೆ, ಆ ಸ್ವಾಭಿಮಾನವನ್ನ, ಅಂದ್ರೆ ಆ ಸುಪೀರಿಯರ್ ಪೀಪಲ್ ಅಲ್ಲಿ ಇರ್ತಕ್ಕಂತಹ ಸ್ವಾಭಿಮಾನವನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ಕ್ಯಾಟಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ಸ್ವಾಭಿಮಾನ, ಏನು ಸೆಲ್ಫ್ ರಿಲಯಂಟ್ ಅಂತಕ್ಕಂಥದ್ದು ಆ ಕ್ಯಾಟ್ನಲ್ಲೂ ಕೂಡ ನಾವು ನೋಡ್ಬೋದು. ಸೊ ಹಾಗಾಗಿ ಯಾವ ರೀತಿಲಿ ಆ ಸುಪೀರಿಯರ್ ಪೀಪಲ್ಸ್ ಅಲ್ಲಿ ಸೆಲ್ಫ್ ರಿಲಯಂಟ್ ಅಂತಕ್ಕಂಥದ್ದು ಇದೆ ಅಂದ್ರೆ ಕ್ಯಾಟ್ ಅಲ್ಲಿ ಇರೋ ರೀತಿಲಿ ಇದೆ. ಅಂದ್ರೆ ಕ್ಯಾಟ್ ಅಲ್ಲಿ ಇರ್ತಕ್ಕಂತಹ ಬಿಹೇವಿಯರ್ ನಾವು ನೋಡಿದಾಗ ಅಬ್ಸರ್ವ್ ಮಾಡ್ಬೋದು. ಸೊ ಒಂದು ಕ್ಯಾಟ್ ಒಂದು ಇಲಿಯನ್ನ, ಒಂದು ರ್ಯಾಟ್ ಅನ್ನ ಹಂಟ್ ಮಾಡುವಾಗ ಎಷ್ಟು ಪೇಷನ್ಸ್ ಇಂದ ವೇಟ್ ಮಾಡುತ್ತೆ, ತನ್ನ ಏಕಾಗ್ರತೆನ ಕಂಪ್ಲೀಟ್ ಆಗಿ ಆ ರ್ಯಾಟ್ ಮೇಲೆ ಹಾಕಿರುತ್ತೆ, ಇಸಂಟ್ ಇಟ್? ಸೊ ಅಷ್ಟು ಒಂದು ಪೇಷನ್ಸ್ ಇಂದ ವೇಟ್ ಮಾಡಿರ್ತಕ್ಕಂತಹ ಆ ಕ್ಯಾಟ್ ಏನಾಗುತ್ತೆ, ಫೈನಲಿ ಆ ರ್ಯಾಟನ್ನು ಕ್ಯಾಚ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಸೊ ಅಂದರೆ ಅಷ್ಟು ಸಕ್ಸಸ್ಫುಲ್ ಆಗೋದ್ರ ಹಿಂದೆ ಅದರ ಶ್ರಮ ಅಷ್ಟೇ ಇರುತ್ತೆ. ಅಂದರೆ ತುಂಬ ಪೇಷಂಟಿಂದ ಅಷ್ಟೇ ಒಂದು ಕಾನ್ಸಂಟ್ರೇಷನ್ ಇಂದ ಏನು ಮಾಡ್ತಾ ಇರುತ್ತೆ, ಆ ಮೌಸನ್ನು ವಾಚ್ ಮಾಡ್ತಾ ಸೊ ಫೈನಲಿ ಅದನ್ನು ಕ್ಯಾಚ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಸೊ ಹಾಗೆ ಸಿಗ್ತಾ ಇದ್ದಾಗೆ ಆ ಕ್ಯಾಟ್ ಏನು ಮಾಡೋದಿಲ್ಲ, ತನ್ನ ಒಂದು ಫುಡ್ ಸಿಕ್ಕಿದೆ ಅಂತ ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಸೊ ಕ್ಯಾಟ್ ಏನು ಮಾಡುತ್ತೆ, ಸೊ ತನ್ನ ಫುಡ್ಡನ್ನು, ಆ ರ್ಯಾಟನ್ನು ತನ್ನ ಮೌತಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಪ್ರೈವೇಟ್ ಆಗಿರ್ತಕ್ಕಂತಹ ಪ್ಲೇಸ್ಗೆ ಹೋಗುತ್ತೆ. ಅಂದರೆ ಯಾರೂ ಕೂಡ ಇರದೇ ಇರ್ತಕ್ಕಂತಹ ಜಾಗದಲ್ಲಿ, ಸೊ ತನ್ನ ಪ್ರೈವಸಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರ್ತಕ್ಕಂತಹ ಜಾಗಕ್ಕೆ ಹೋಗ್ಬಿಟ್ಟು ತನ್ನ ಫುಡ್ಡನ್ನು ತಗೊಳುತ್ತೆ, ಅಂದರೆ ಆ ರ್ಯಾಟನ್ನು ತಿನ್ನುತ್ತೆ. ಸೊ ಅಂತಹ ಟೈಮಲ್ಲಿ ಆ ಕ್ಯಾಟ್ ಆ ಮೌಸನ್ನು ಇಟ್ಕೊಂಡು ಆ ಪ್ರೈವೇಟ್ ಪ್ಲೇಸ್ಗೆ ಹೋಗ್ತಾ ಇರ್ತಕ್ಕಂತಹ ಟೈಮಲ್ಲಿ ಆ ರ್ಯಾಟಲ್ಲಿ ಇರ್ತಕ್ಕಂತಹ ಆ ಟೇಲ್ ಹೇಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಲಿಂಪ್ ಟೇಲ್ ಹ್ಯಾಂಗಿಂಗ್ ಲೈಕ್ ಎ ಶೂಲೇಸು ಹೇಗೆ ಶೂ ಅಲ್ಲಿ ಕಾಣಿಸುತ್ತಲ್ಲ, ಸೊ ಅದೇ ರೀತಿಲಿ ಆ ಮೌತಲ್ಲಿ ಇರ್ತಕ್ಕಂತಹ ರ್ಯಾಟ್ನ ಟೇಲ್ ಕೂಡ ಕಾಣಿಸ್ತಾ ಇದೆ ಅಂತ ಬಿಟ್ಟು ಇಲ್ಲಿ ನಮಗೆ ಪೊಯೆಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಲೈನಲ್ಲಿ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ದೇ ಸಮ್ಟೈಮ್ಸ್ ಎಂಜಾಯ್ ಸಾಲಿಟ್ಯೂಡ್ ಅಂಡ್ ಕ್ಯಾನ್ ಬಿ ರಾಬ್ಡ್ ಆಫ್ ಸ್ಪೀಚ್ ಬೈ ಸ್ಪೀಚ್ ವಿಚ್ ಹ್ಯಾಸ್ ಡಿಲೈಟೆಡ್ ದೆಮ್. ಸೊ ಅಂದರೆ ದೇ ಅಂದರೆ ಸುಪೀರಿಯರ್ ಪೀಪಲ್, ದೇ ಸಮ್ಟೈಮ್ಸ್ ಎಂಜಾಯ್ ಸಾಲಿಟ್ಯೂಡ್. ಅಂದರೆ ಆ ಸುಪೀರಿಯರ್ ಪೀಪಲ್ ಏನು ಮಾಡ್ತಾ ಹೋಗ್ತಾರೆ, ದೇ ವಾಂಟ್ಸ್ ಟು ಎಂಜಾಯ್ ದೇರ್ ಟೈಮ್ ಇನ್ ಸಾಲಿಟ್ಯೂಡ್. ಅಂದರೆ ಏಕಾಂತದಲ್ಲಿ ಅವ್ರ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತಾರೆ, ಆ ಏಕಾಂತವನ್ನು ಅವರು ಹೆಚ್ಚು ಲೈಕ್ ಮಾಡ್ತಾ ಹೋಗ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಹಾಗೆ ಅವ್ರು ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ನಮಗೆ ಪೊಯೆಟ್ ಇಲ್ಲಿ, ಅಂಡ್ ಕ್ಯಾನ್ ಬಿ ರಾಬ್ಡ್ ಆಫ್ ಸ್ಪೀಚ್ ಬೈ ಸ್ಪೀಚ್ ವಿಚ್ ಹ್ಯಾಸ್ ಡಿಲೈಟೆಡ್ ದೆಮ್. ಅಂದರೆ ಆ ಸುಪೀರಿಯರ್ ಪೀಪಲ್ಸ್ ಏನು ಮಾಡ್ತಕ್ಕಂಥದ್ದು, ದೇ ಆರ್ ಗೋಯಿಂಗ್ ಟು ಸ್ಪೀಕ್ ಓನ್ಲಿ ಫ್ಯೂ ವರ್ಡ್ಸ್, ಕೆಲವು ಮಾತುಗಳನ್ನ ಆಡ್ತಾ ಹೋಗ್ತಾರೆ. ಅಂದರೆ ಕಾಮನ್ ಪೀಪಲ್ ರೀತಿ ಯಾವಾಗಲೂ ಮಾತಾಡೋದೇ ಆಗಲಿ, ಎಲ್ಲದಕ್ಕೂ ಸಜೆಷನ್ಸ್ನ ಬೇರೆಯವ್ರಿಗೆ ಕೊಡ್ತಾ ಇರೋದಾಗಲಿ ಮಾಡೋದಿಲ್ಲ. ಸೊ ಏನು ಮಾಡ್ತಾರೆ, ದೇ ಟಾಕ್ಸ್ ಓನ್ಲಿ ಫ್ಯೂ ವರ್ಡ್ಸ್, ಕೆಲವು ಮಾತುಗಳನ್ನ ಆಡ್ತಾರೆ. ಆದರೆ ಆ ಮಾತಿಂದ ಅವ್ರು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್, ಎಮೋಷನ್ಸ್, ಫೀಲಿಂಗ್ಸ್. ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಏನು ಮಾಡ್ತಾ ಹೋಗ್ತಾರೆ, ಅವರು ಇದರನ್ನು ಕೂಡ ಗೆದ್ದು ಬಿಡ್ತಾರೆ. ಆದರೆ ಮಾತಾಡ್ತಕ್ಕಂಥದ್ದು ತುಂಬ ಕಡಿಮೆ ಮಾತಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಲೈನಲ್ಲಿ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ದ ಡೀಪೆಸ್ಟ್ ಫೀಲಿಂಗ್ ಆಲ್ವೇಸ್ ಶೋಸ್ ಇಟ್ ಸೆಲ್ಫ್ ಇನ್ ಸೈಲೆನ್ಸ್, ನಾಟ್ ಇನ್ ಸೈಲೆನ್ಸ್ ಬಟ್ ರೆಸ್ಟ್ರೆಂಟ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಅಂದರೆ ಆ ಸುಪೀರಿಯರ್ ಪೀಪಲ್ ಏನು ಮಾಡ್ತಾರೆ, ದೇ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದೇರ್ ಜಾಯ್, ದೇರ್ ಫೀಲಿಂಗ್ಸ್, ದೇರ್ ಎಮೋಷನ್ಸ್ ಎವ್ರಿ ಟೈಮ್. ಪ್ರತಿ ಟೈಮಲ್ಲೂ ಕೂಡ ಅವರ ಎಮೋಷನ್ಸ್ನ, ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋದಿಲ್ಲ. ಸೊ ಯಾವ ಟೈಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಅಂತಂದರೆ, ದೇ ಆರ್ ಗೋಯಿಂಗ್ ಟು ಶೋ ದೇರ್ ಫೀಲಿಂಗ್ಸ್, ಎಮೋಷನ್ಸ್ ಇನ್ ಸೈಲೆನ್ಸ್. ಅಂದರೆ ಅದಕ್ಕೂ ಮೊದಲು ಅವ್ರು ಏನು ಮಾಡ್ತಾ ಇರ್ತಾರೆ, ತಮ್ಮ ಎಮೋಷನ್ಸ್, ಫೀಲಿಂಗ್ಸ್ನ ಪ್ರತಿಯೊಂದನ್ನು ಕೂಡ ಒಂದು ಸಂಯಮದಿಂದ ಕಾಯ್ದು ಇಟ್ಕೊಂಡಿರ್ತಾರೆ. ಸೊ ಯಾವ ಟೈಮಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತಂದರೆ, ಸೊ ವೆನ್ ದೇ ಆರ್ ಇನ್ ಸೈಲೆನ್ಸ್. ಸೊ ಸೈಲೆಂಟ್ ಆಗಿದ್ದಂತಹ ಸಿಚುವೇಶನ್ಸಲ್ಲಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಫೀಲಿಂಗ್ಸ್, ತಮ್ಮ ಎಮೋಷನ್ಸ್, ತಮ್ಮ ಐಡಿಯಾಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಹಾಗೆ ಲಾಸ್ಟ್ 2 ಲೈನ್ಸ್ಗೆ ಬಂದಾಗ, ಮೇಕ್ ಮೈ ಹೌಸ್ ಯುವರ್ ಇನ್ಸ್ ಆರ್ ನಾಟ್ ರೆಸಿಡೆನ್ಸ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಈ ಮಾತನ್ನು ಯಾರು ಹೇಳ್ತಾ ಇರ್ತಕ್ಕಂಥದ್ದು, ಪೊಯೆಟ್ನ ತಂದೆ ತನ್ನ ಮಗಳಿಗೆ ಕೊಡ್ತಾ ಇರ್ತಕ್ಕಂತಹ ಗೈಡ್ಲೈನ್. ಸೊ ಅಂದರೆ ಪುನಃ ನಮಗೆ ಇಲ್ಲಿ ಫಸ್ಟ್ ಲೈನಲ್ಲಿ ಹೇಳಿದಂತಹ ಟಾಪಿಕ್ ಅನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಲೈನನ್ನು ನಾವು ನೋಡ್ಬೋದು, ಸುಪೀರಿಯರ್ ಪೀಪಲ್ ನೆವರ್ ಮೇಕ್ ಲಾಂಗ್ ವಿಸಿಟ್ ಅಂತ ಇತ್ತು. ಸೊ ಅಂದರೆ ಮೇಕ್ ಮೈ ಹೌಸ್ ಯುವರ್ ಇನ್ ಅಂತ ಇಲ್ಲಿದೆ. ಸೊ ಇನ್ಸ್ ಅಂತ ಅಂದರೆ ನಮಗೆ ಇಲ್ಲಿ ಏನು ಮೀನಿಂಗ್ ಇದೆ ಅಂದರೆ ಹೋಟೆಲ್, ಲಾಡ್ಜಸ್ ಅಂತ ಮೀನಿಂಗ್ ಬರುತ್ತೆ. ಸೊ ನಾವು ಯಾವಾಗಲೂ ಹೋಟೆಲ್ ಮತ್ತು ಲಾಡ್ಜಲ್ಲಿ ಯಾವಾಗಲೂ ಟೆಂಪ್ರವರಿ ಆಗಿ ಸ್ಟೇ ಆಗಿರ್ತೀವಿ, 1 or 2 days 3 days ಸ್ಟೇ ಆಗ್ತೀವಿ. ಅದನ್ನು ನಾವು ಲಾಂಗ್ ಪೀರಿಯಡಲ್ಲಿ ನಾವು ಅಲ್ಲಿ ಸ್ಟೇ ಆಗ್ತಾ ಹೋಗೋದಿಲ್ಲ. ಸೊ ಅದೇ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ, ಏನಂತ ಹೇಳ್ಬಿಟ್ಟು, ಮೇಕ್ ಮೈ ಹೌಸ್ ಯುವರ್ ಇನ್ ಅಂತ ಹೇಳ್ಬಿಟ್ಟು ಆ ಪೊಯೆಟ್ನ ತಂದೆ ಪೊಯೆಟ್ಗೆ ಹೇಳ್ತಾ ಇದ್ದಾರೆ. ಅಂದರೆ
ನನ್ನ ಮನೆಯನ್ನು ಕೂಡ ನೀನು ಏನು ಮಾಡ್ಕೋ ಹೋಟೆಲನ್ನಾಗಿ ಕನ್ಸಿಡರ್ ಮಾಡು. ಅಂದರೆ ಸೊ ಯು ಹ್ಯಾವ್ ಟು ಮೂವ್ ಫ್ರಮ್ ಹಿಯರ್, ನೀನು ಕೂಡ ಇಲ್ಲಿಂದ ಹೋಗಬೇಕು. ಅಂದರೆ ಇದನ್ನೇ ನೀನು ಕಂಪ್ಲೀಟಾಗಿ ಇಲ್ಲೇ ನೀನು ಸ್ಟೇ ಆಗಲಿಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ತಂದೆ ತನ್ನ ಮಗಳಿಗೆ ಹೇಳ್ತಾ ಇದ್ದಾಳೆ. ಸೊ ಮೇಕ್ ಮೈ ಹೌಸ್ ಯುವರ್ ಇನ್ಸ್ ಆರ್ ನಾಟ್ ರೆಸಿಡೆಂಟ್. ಸೊ ಆ ಇನ್ಸ್, ಆ ಹೋಟೆಲ್ಗಳು ಕೊನೆಯವರೆಗೂ ನಾವು ಇಲ್ಲಿ ಬದುಕಲಿಕ್ಕೆ ಇರ್ತಕ್ಕಂತಹ ಮನೆಗಳಲ್ಲ ಅಂತೇಳಿ ತಂದೆ ಮಗಳಿಗೆ ಹೇಳ್ತಾ ಹೋಗ್ತಾರೆ. ಸೊ ಅಂದರೆ ಮಗಳು ಕೂಡ ಏನಾಗಬೇಕು, ಈ ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಮೂವ್ ಆಗಬೇಕು, ಅವರ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋಬೇಕು. ಹೇಗೆ ಆ ಸುಪೀರಿಯರ್ ಪೀಪಲ್ಸ್ ಹೇಗೆ ಸೊ ಯಾವಾಗಲೂ ಒಂದೇ ಪ್ಲೇಸಲ್ಲಿ ಅವರು ಹೆಚ್ಚು ಹೊತ್ತು ಟೈಮನ್ನು ಸ್ಪೆಂಡ್ ಮಾಡ್ತಾ ಇರಲಿಲ್ವೋ, ಅದೇ ರೀತಿ ತನ್ನ ಮಗಳು ಕೂಡ ಒಬ್ಬ ಸುಪೀರಿಯರ್ ಪೀಪಲ್ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ತನ್ನ ತಂದೆ ಮಗಳಿಗೆ ಹೇಳಿರ್ತಕ್ಕಂತಹ ಮಾತುಗಳನ್ನ ಇಲ್ಲಿ ನಮಗೆ ಮೆರಿಯಾನಾ ಮೋರ್ ಅವರು ಹೇಳಿರ್ತಕ್ಕಂಥದ್ದು. ಸೊ ಫ್ರೆಂಡ್ಸ್, ನಿಮಗೆ ಈ ಪೋಯಮ್ ಎಕ್ಸ್ಪ್ಲನೇಷನ್ ಸಮ್ಮರಿ ಕೊಟ್ಟಂಥದ್ದು ಲೈಕ್ ಆಗಿದ್ದರೆ ಸೊ ಈ ಕೂಡ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.